ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾತ್ರಿ ಸುರಿದಂತಹ ಒಂದು ಭಾರಿ ಮಳೆಗೆ ಬೆಂಗಳೂರಿನ ಬೃಹತ್ ಗಾತ್ರದ ಮರಗಳು ಎಲ್ಲವೂ ಕೂಡ ಧರೆಗೆ ಉರುಳಿರತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಒಂದು ಬೃಹತ್ ಆಕಾರದ ಒಂದು ಮರ ಏನಿತ್ತಲ್ಲ, ಈ ಜೋರಾದ ಮಳೆಗೆ ಕಂಪ್ಲೀಟ್ ಆಗಿ ಬಿದ್ದಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಮತ್ತು ಎಡಭಾಗದಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು ಅಂದ್ರೆ ಈ ರೀತಿಯಾದಂತಹ ಒಂದು ದೊಡ್ಡ ಗಾತ್ರದ ಮರ ಬಿದ್ದಿರೋ ಪರಿಣಾಮ ಇಲ್ಲಿ ಪಾರ್ಕ್ ಮಾಡಿರ್ತಕ್ಕಂತಹ ವಾಹನಗಳ ಮೇಲೆ ಇಲ್ಲಿ ಮರ ಬಿದ್ದಿದ್ದರಿಂದ ವಾಹನಗಳೆಲ್ಲವೂ ಕೂಡ ಜಖಮ್ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸೊ ಈಗಾಗಲೇ ಇಲ್ಲಿ ಮರದವನ್ನ ಅಲ್ಲಿ ಅರಣ್ಯ ಸಿಬ್ಬಂದಿಗಳು ಈಗ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಮತ್ತೆ ಪ್ರಮುಖವಾಗಿ ನೋಡ್ಬೋದು, ಇಲ್ಲಿ ನಮಗೆ ಮೆಟ್ರೋ ಪಿಲ್ಲರ್ ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಅಲ್ಲಿ ಮೆಟ್ರೋ ಹಾದು ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಅಷ್ಟರ ಮಟ್ಟಿಗೆ ಒಂದು ದೊಡ್ಡದಾದಂತಹ ಮರ ಇತ್ತು. ಈ ಮರ ಆ ಕಡೆ ಬಿದ್ದಿದ್ರೆ ಮೆಟ್ರೋಗೂ ಹಾನಿ ಆಗುತ್ತಿತ್ತು ಅನ್ನೋದು ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಈ ರೀತಿಯಾದಂತಹ ಒಂದು ಬೃಹತ್ ಗಾತ್ರದ ಮರ ಬಿದ್ದಿರೋ ಪರಿಣಾಮ ಇಲ್ಲಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತದೆ. ರಾತ್ರಿ ಆಗಿರೋ ಪರಿಣಾಮ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಾಹನ ಓಡಾಟ ಇಲ್ಲ. ಮತ್ತೆ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಎಡಭಾಗದಲ್ಲೂ ಕೂಡ ಒಂದು ಆರ್ಚ್ ನಮಗೆ ಕಂಡು ಬರ್ತಾ ಇದೆ. ಆರ್ಚ್ ನಿಂದ ಇಲ್ಲಿ ಮುಖ್ಯ ರಸ್ತೆಗೆ ಸಾಕಷ್ಟು ವಾಹನಗಳು ಇಲ್ಲಿ ಹೋಗ್ತಾ ಇರುತ್ತೆ. ಸೊ ಈಗ ರಾತ್ರಿ ಆಗಿರೋ ಪರಿಣಾಮ ಯಾವುದೇ ರೀತಿಯಾದಂತಹ ವಾಹನಗಳು ಇಲ್ಲಿ ಹೋಗ್ತಾ ಇಲ್ಲ, ಸಂಚಾರ ಕಡಿಮೆ ಇದೆ. ರಾತ್ರಿಯಿಂದ ಬೆಳಗ್ಗೆವರೆಗೂ ಇಲ್ಲಿ ಮುಗಿಸ್ಬೇಕು ಅಂತ ಇಲ್ಲಿ ಏನೋ ಒಂದು ಬಿದ್ದಿರೋ ಮರ ಇದೆಯಲ್ಲ, ಇದನ್ನ ತೆರವು ಕಾರ್ಯಾಚರಣೆಯನ್ನು ಅರಣ್ಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಹೊತ್ತಿಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ತೆರವು ಮಾಡಿ ಸಂಚಾರಕ್ಕೆ ಅನುಕೂಲ ಮಾಡಬೇಕಂತ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ರಾತ್ರಿ ಸುರಿದಂತಹ ಒಂದು ಭಾರಿ ಮಳೆಗೆ ಬೆಂಗಳೂರಿನ ಬೃಹತ್ ಗಾತ್ರದ ಮರಗಳು ಎಲ್ಲವೂ ಕೂಡ ಧರೆಗೆ ಉರುಳಿರತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಒಂದು ಬೃಹತ್ ಆಕಾರದ ಒಂದು ಮರ ಏನಿತ್ತಲ್ಲ, ಈ ಜೋರಾದ ಮಳೆಗೆ ಕಂಪ್ಲೀಟ್ ಆಗಿ ಬಿದ್ದಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಮತ್ತು ಎಡಭಾಗದಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು ಅಂದ್ರೆ ಈ ರೀತಿಯಾದಂತಹ ಒಂದು ದೊಡ್ಡ ಗಾತ್ರದ ಮರ ಬಿದ್ದಿರೋ ಪರಿಣಾಮ ಇಲ್ಲಿ ಪಾರ್ಕ್ ಮಾಡಿರ್ತಕ್ಕಂತಹ ವಾಹನಗಳ ಮೇಲೆ ಇಲ್ಲಿ ಮರ ಬಿದ್ದಿದ್ದರಿಂದ ವಾಹನಗಳೆಲ್ಲವೂ ಕೂಡ ಜಖಮ್ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸೊ ಈಗಾಗಲೇ ಇಲ್ಲಿ ಮರದವನ್ನ ಅಲ್ಲಿ ಅರಣ್ಯ ಸಿಬ್ಬಂದಿಗಳು ಈಗ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಮತ್ತೆ ಪ್ರಮುಖವಾಗಿ ನೋಡ್ಬೋದು, ಇಲ್ಲಿ ನಮಗೆ ಮೆಟ್ರೋ ಪಿಲ್ಲರ್ ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಅಲ್ಲಿ ಮೆಟ್ರೋ ಹಾದು ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಅಷ್ಟರ ಮಟ್ಟಿಗೆ ಒಂದು ದೊಡ್ಡದಾದಂತಹ ಮರ ಇತ್ತು. ಈ ಮರ ಆ ಕಡೆ ಬಿದ್ದಿದ್ರೆ ಮೆಟ್ರೋಗೂ ಹಾನಿ ಆಗುತ್ತಿತ್ತು ಅನ್ನೋದು ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಈ ರೀತಿಯಾದಂತಹ ಒಂದು ಬೃಹತ್ ಗಾತ್ರದ ಮರ ಬಿದ್ದಿರೋ ಪರಿಣಾಮ ಇಲ್ಲಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತದೆ. ರಾತ್ರಿ ಆಗಿರೋ ಪರಿಣಾಮ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಾಹನ ಓಡಾಟ ಇಲ್ಲ. ಮತ್ತೆ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಎಡಭಾಗದಲ್ಲೂ ಕೂಡ ಒಂದು ಆರ್ಚ್ ನಮಗೆ ಕಂಡು ಬರ್ತಾ ಇದೆ. ಆರ್ಚ್ ನಿಂದ ಇಲ್ಲಿ ಮುಖ್ಯ ರಸ್ತೆಗೆ ಸಾಕಷ್ಟು ವಾಹನಗಳು ಇಲ್ಲಿ ಹೋಗ್ತಾ ಇರುತ್ತೆ. ಸೊ ಈಗ ರಾತ್ರಿ ಆಗಿರೋ ಪರಿಣಾಮ ಯಾವುದೇ ರೀತಿಯಾದಂತಹ ವಾಹನಗಳು ಇಲ್ಲಿ ಹೋಗ್ತಾ ಇಲ್ಲ, ಸಂಚಾರ ಕಡಿಮೆ ಇದೆ. ರಾತ್ರಿಯಿಂದ ಬೆಳಗ್ಗೆವರೆಗೂ ಇಲ್ಲಿ ಮುಗಿಸ್ಬೇಕು ಅಂತ ಇಲ್ಲಿ ಏನೋ ಒಂದು ಬಿದ್ದಿರೋ ಮರ ಇದೆಯಲ್ಲ, ಇದನ್ನ ತೆರವು ಕಾರ್ಯಾಚರಣೆಯನ್ನು ಅರಣ್ಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಹೊತ್ತಿಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ತೆರವು ಮಾಡಿ ಸಂಚಾರಕ್ಕೆ ಅನುಕೂಲ ಮಾಡಬೇಕಂತ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಕ್ಯಾಮರಾ ಪರ್ಸನ್ ವಾಲಿ ಜೊತೆ ನಟರಾಜ್, TV9 ಬೆಂಗಳೂರು.